ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಮನೆಯಲ್ಲಿ ಹೊಸ ಆಟನ ಆರಂಭ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು ಅಂತಂದ್ಬಿಟ್ಟು ಇಲ್ಲಿ ಕ್ಯಾಪ್ಷನ್ ಕೊಟ್ಟಿದ್ರು. ಕಳೆದ ವಿಡಿಯೋದಲ್ಲಿ ಪ್ರೋಮೋ ಕೂಡ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಾನು ಹುಲಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇಲ್ಲಿ ಎಗರಾಡ್ತಿದ್ರು. ಮತ್ತು ಇದರಲ್ಲಿ ತರಕಾರಿ ಕಟ್ ಮಾಡಲ್ಲ ಅಂತಂದ್ಬಿಟ್ಟು ನಕರ ಮಾಡ್ತಾಯಿದ್ರು. ಅಂದರೆ ನನಗೆ ಯಾವಾಗ ಬೇಕೋ ಅವಾಗ ತರಕಾರಿ ಕಟ್ ಮಾಡ್ತೀನಿ ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಹೇಳಿದರು. ಈಗ ಇವರು ತರಕಾರಿನೇ ಕಟ್ ಮಾಡಲಿಲ್ಲ ಅಂತಂದರೆ ಈಗ ಮಿಕ್ಕಿರೋ ಬಿಗ್ ಬಾಸ್ ಸ್ಪರ್ಧಿಗಳು ಏನಪ್ಪ ಮಾಡ್ತಾರೆ, ಹೊಟ್ಟೆಗೆ ತಣ್ಣೀರ್ ಗತಿನ ಅಂತಂದ್ಬಿಟ್ಟು ಅನ್ಸುತ್ತೆ. ಅಂದರೆ ಇವಾಗ ಅವ್ರು ಅಡುಗೆ ಮಾಡೋಕ್ಕಾಗಲ್ಲ ತರಕಾರಿ ಇಲ್ಲ ಅಂತಂದರೆ. ಕಳೆದ ಸೀಸನ್ನಲ್ಲಿ ಇದೇ ಥರ ರಜತ್ ಅವ್ರು ಮಾಡಿದ್ರು. ಇಲ್ಲಿ ಬೆಳಿಗ್ಗೆ ಅವ್ರಿಗೆ ತರಕಾರಿ ಕಟ್ ಮಾಡೋಕೆ ಕೊಟ್ಟರೆ ಸುಮಾರು ಮಧ್ಯಾಹ್ನ 3 ಗಂಟೆ 3:30ಗೆ ಎಲ್ಲರೂ ಕೂಡ ಇಲ್ಲಿ ಅಂದರೆ ಬೆಳಿಗ್ಗೆ ಟಿಫನ್ ಕೇಳಿದ್ರೆ ಅವರು ಮಧ್ಯಾಹ್ನ ಊಟಕ್ಕೆಯಲ್ಲಿ ಹೆಚ್ಕೊಟ್ಟಿದ್ರು ತರಕಾರಿ. ಅಂದರೆ ಅವರೆಲ್ಲ ಊಟ ಮಾಡಿ ಇದು ಮಾಡೋಷ್ಟಕ್ಕೆ 3 ಗಂಟೆ ಆಗಿತ್ತು ಮಧ್ಯಾಹ್ನ. ಸೇಮ್ ಅದೇ ರೀತಿಯಲ್ಲಿ ಪ್ಲೇ ಮಾಡ್ತಿರೋದು ಅಶ್ವಿನಿ ಗೌಡ ಅವರು. ಸದ್ಯ ಕಳೆದ ಸೀಸನ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇದು ಹೊಳೆದಿರಲಿಲ್ಲ. ಆದರೆ ಇಲ್ಲಿ ಕ್ವಾಟ್ಲೆ ಕಿಚನ್ ವಿನ್ನರ್ ಆದ ರಘು ಅವರು ಇರೋದಿಲ್ಲ. ಆಲ್ಮೋಸ್ಟ್ ತರಕಾರಿ ಹಾಕದೆ ಏನೂ ಕೂಡ ಇಲ್ಲಿ ಅಡುಗೆ ಮಾಡೋಕ್ಕಾಗಲ್ವಾ, ಈ ಒಂದು ಥಿಂಕಿಂಗ್ ಬಂದಿದೆ ಅವ್ರಿಗೂ ಕೂಡ. ಇಲ್ಲಿ ಅವ್ರು ತರಕಾರಿ ಎಷ್ಟೊತ್ತಿಗಾನ ಕಟ್ ಮಾಡಲಿ, ನಾವಿಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಅಂತಂದ್ಬಿಟ್ಟು ರಘು ಅವರು, ಗಿಲ್ಲಿ ಅವರು ಮತ್ತು ಇಲ್ಲಿ ರಕ್ಷಿತಾ ಅವರು, ಚಂದ್ರಪ್ರಭು ಅವರು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿ ಒಂದು ಗುಡ್ ಡಿಸಿಷನ್ಗೆ ಬಂದಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಇಲ್ಲಿ ರಘು ಅವರು ರಂಗೋಲಿ ಕೆಳಗಡೆ ಇಲ್ಲಿ ನುಗ್ಗಿದ್ದಾರೆ. ಲಾಸ್ಟ್ ಟೈಮ್ ಮಾಡಿದ ತಪ್ಪನ ಇಲ್ಲಿ ಈ ಟೈಮ್ ಇರೋ ಬಿಗ್ ಬಾಸ್ ಸ್ಪರ್ಧಿಗಳು ಮಾಡ್ತಲ್ಲ. ಅಶ್ವಿನಿ ಗೌಡ ಅವರು ಸ್ವಲ್ಪ ಇಲ್ಲಿ ಆಟ ಆಡ್ಸೋಕ್ಕೆ ಹೋಗಿದ್ದಾರೆ. ಆದರೆ ಇಲ್ಲಿ ಇದು ಅವ್ರಿಗೆ ಮುಳುವಾಗುತ್ತೆ ಕನ್ಫರ್ಮ್ ಆಗಿ. ಇಲ್ಲಿ ಬೇಗ ತರಕಾರಿ ಕಟ್ ಮಾಡಿಕೊಟ್ಟಿದ್ರೆ ಏನೂ ಕೂಡ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಈಗ ಕಳಪೆ ಯಾರು ಹೋಗಿರ್ತಾರೆ ಅವ್ರಿಗೆ ಇಲ್ಲಿ ಗಂಜಿ ಕೊಡಬೇಕು, ಗಂಜಿ ಮಾತ್ರನೇ ಅವರು ಕುಡಿಬೇಕಿದೆ. ಆದರೆ ಈಗ ಆ ಗಂಜಿಗೂ ಕೂಡ ಇಲ್ಲಿ ಮಾಡಿದ್ದನ್ನೇ ಮರಾಯ ಅಂತಾರಲ್ಲ, ಆ ರೀತಿ ಇಲ್ಲಿ ಮಾಡಂಗಾಗಿದೆ. ಆಲ್ಮೋಸ್ಟ್ ಇವಾಗ ಅವರು ಗಂಜಿನೂ ಕೂಡ ಅವರು ಮಾಡ್ಕೊಡಲ್ಲ. ಏನಕ್ಕೆ ತರಕಾರಿ ಕೊಟ್ಟಿದ ತಕ್ಷಣ ಅವರು ಕಟ್ ಮಾಡಿಕೊಟ್ಟಿಲ್ಲ. ಸದ್ಯ ಯಾರೂ ಕೂಡ ಇನ್ನೂ ಕೂಡ ಊಟ ಮಾಡಿಲ್ಲ. ಅದಕ್ಕೆ ಇಲ್ಲಿ ಸ್ಮಾರ್ಟಾಗಿ ಥಿಂಕ್ ಮಾಡಿಬಿಟ್ಟು ತರಕಾರಿನೇ ಹಾಕದೆ ಇಲ್ಲಿ ಅಡುಗೆನ ರೆಡಿ ಮಾಡ್ಕೊತಿದ್ದಾರೆ. ಇವಾಗ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಈಗ ನೋಡಿ, ಅಶ್ವಿನಿ ಗೌಡರು ಒಂಥರ ಆಟ ಆಡ್ಸಕ್ಕೆ ಹೋದರೆ ಇಲ್ಲಿ ಮಿಕ್ಕಿರೋ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಸ್ಮಾರ್ಟಾಗಿ ಥಿಂಕ್ ಮಾಡಿದ್ದಾರೆ. ಆಲ್ಮೋಸ್ಟು ಇಲ್ಲಿ ಜಗಳ ಆಡಿಲ್ಲ. ಅವ್ರ ಹತ್ರ ಹೋಗ್ಬಿಟ್ಟು ನೀವು ಮಾಡಲೇಬೇಕು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಇಲ್ಲಿ ಜಗಳನೇ ಮಾಡ್ಕೊಳ್ಳಿಲ್ಲ. ಆರಾಮಾಗಿ ಇಲ್ಲಿ ಥಿಂಕ್ ಮಾಡಿದ್ರು. ಅದಕ್ಕೆ ಹೇಳೋದು, ಕೆಲವೊಂದು ಸತಿ ಇಲ್ಲಿ ಜಗಳ ಆಡೋಕ್ಕಿಂತ ಈ ರೀತಿಯಾಗಿ ಸೈಲೆಂಟಾಗಿದ್ದು ಯೋಚನೆ ಮಾಡಿದ್ರೆ ಏನಾದರೂ ಒಂದು ಐಡಿಯಾ ಸಿಕ್ಕುತ್ತೆ. ಒಂದು ಪ್ರಾಬ್ಲಮ್ ಏನಿರುತ್ತೆ ಅದು ಸಾಲ್ವ್ ಆಗೇ ಆಗುತ್ತೆ. ಜಗಳ ಮಾಡ್ಕೊಳ್ಳದೆ ಆರಾಮಾಗಿ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಸದ್ಯ ಈಗ ಅವರು ತರಕಾರಿ ಕಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳಿದ್ರೆ ಈಗ ಇಲ್ಲಿ ಪುಳಿಯೋಗರೆ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಒಂದು ವೇಳೆ ಅವ್ರು ಏನಾದರೂ ತರಕಾರಿ ಕಟ್ ಮಾಡಿಕೊಟ್ರೆ ಅದನ್ನು ಬೆಳಿಗ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಕೂಡ ಇಲ್ಲಿ ಪ್ಲ್ಯಾನ್ನ ರೆಡಿ ಮಾಡಿದ್ದಾರೆ. ಈಗ ಇಲ್ಲಿ ಅಶ್ವಿನಿ ಗೌಡ ಅವರು ಒಳಗಡೆ ಇದ್ರೂ ಕೂಡ ಹುಲಿನೇ, ಬೋನ್ ಒಳಗಡೆ ಇದ್ರೂ ಕೂಡ ಹುಲಿನೇ ಅಂತಂದ್ಬಿಟ್ಟು ಹೇಳಿದರೆ ಈಗ ಹುಲ್ ತಿನ್ನತ್ತಾ ಏನು ಮಾಡುತ್ತಾ ಅಂತ ಕಾದು ನೋಡಬೇಕಿದೆ. ಈಗ ರೆಸ್ಟ್ ರೂಮ್ಗೆ ಹೋಗ್ಬೇಕಂತಂದ್ರೆ ಇಲ್ಲಿ ಕ್ಯಾಪ್ಟನ್ ಆಗಿರೋ ರಘು ಅವ್ರು ಬಂದ್ಬಿಟ್ಟು ಬೀಗ ತೆಗಿಬೇಕು. ಈಗ ರೆಸ್ಟ್ ರೂಮ್ಗೂ ಕೂಡ ಬಿಡೋದು ಬೇಡ ಅಂತಂದ್ಬಿಟ್ಟು ಇಲ್ಲಿ ಡಿಸ್ಕಷನ್ ನಡೀತದೆ. ಆಲ್ಮೋಸ್ಟ್ ಏನು ಮಾಡ್ತಾರೋ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಇಲ್ಲಿ ಇವರು ಆಟ ಆಡ್ಸೋಕ್ಕೆ ಆಲ್ಮೋಸ್ಟ್ ಇವರೇ ಸ್ಟಾರ್ಟ್ ಮಾಡಿರೋದು. ಇವಾಗ ತರಕಾರಿನ ನಾನು ಎಷ್ಟೊತ್ತಿಗೆ ಬೇಕಾದರೂ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ. ಸುಮ್ಮನೆ ಇಲ್ಲಿ ಅವ್ರು ಏನು ಕೆಲಸ ಹೇಳಿದ್ರು ತರಕಾರಿನ ಕಟ್ ಮಾಡಿ ಕೊಟ್ಟಿದ್ರೆ ಮುಗಿದೋಗಿರೋದು. ಆದರೆ ಇವರು ಸ್ವಲ್ಪ ತುಂಬ ಓವರ್ ಆಗಿ ಥಿಂಕ್ ಮಾಡಿಬಿಟ್ಟು ಏನೋ ಒಂದು ಕಂಟೆಂಟ್ ಸಿಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಹೋಗ್ತಿದ್ದಾರೆ. ಈಗ ಗ್ಯಾರಂಟಿ ಇವ್ರಿಗೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅಂತ ಅನಿಸ್ತದೆ ನನಗೇನೋ. ನೋಡೋಣ ಇದು ಯಾವ ರೀತಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಅಂದ್ಬಿಟ್ಟು. ಈಗ ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರದ್ದು ಓವರ್ ಥಿಂಕಿಂಗ್ ಅಂತಲೇ ಹೇಳ್ಬೋದು. ಈಗ ಅವ್ರ ಹೊಟ್ಟೆ ನಿಜವಾಗ್ಲೂ ಕೂಡ ತುಂಬಲ್ಲ ಅಂತ ಗೊತ್ತಾಗ್ತಿದೆ. ಒಂದು ಗಂಜಿ ಏನು ಸಿಗ್ತೈತೋ ಆ ಗಂಜಿನೂ ಕೂಡ ಈಗ ಸಿಗದೇ ಇರೋಂಗೆ ಅವರೇ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಡಿಸ್ಕಷನ್ ಆಯಿತು, ಅವ್ರು ತರಕಾರಿ ಕಟ್ ಮಾಡಿಕೊಟ್ಟಿಲ್ಲ ಅಂತಂದರೆ ಆಲ್ಮೋಸ್ಟ್ ಅವ್ರೊಬ್ಬರದ್ದು ಮಾತ್ರ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಅವ್ರೊಬ್ಬಂದೇ ಯೋಚನೆ ಮಾಡ್ಕೊಳ್ಳೋದು ಬಿಡಿ. ಈಗ ಅವ್ರಿಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೇ ಅವ್ರು ತುಂಬ ಚೆನ್ನಾಗಿ ಯೋಚನೆ ಮಾಡೋದು. ಬೇರೆಯವ್ರಿಗೆ ಇದರಿಂದ ಏನು ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು 100% ಯೋಚನೆ ಮಾಡಲ್ಲ. ಯಾಕಂತಂದರೆ ಕಂಟೆಂಟ್ ಕೊಡಬೇಕಂತಂದರೆ ಏನಾದರೂ ಕಂಟೆಂಟ್ ಕೊಡು ಅಂತ ಅಂದ್ಬಿಟ್ಟು ಕಳೆದ ವಿಡಿಯೋದಲ್ಲಿ ಕೂಡ ನಾವು ನೋಡಿದ್ದೀವಿ. ಸದ್ಯ ಇವಾಗ ಇವರು ಒಂದು ಏನು ಪ್ಲ್ಯಾನ್ ಮಾಡಿದ್ರು ಇವಾಗ ಅವ್ರಿಗೆ ಅದೇ ರಿವರ್ಸ್ ಆಗಿ ಹೊಡಿತದೆ. ಇದು ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅಂತ ಇಲ್ಲಿ ನೋಡಬೇಕಿದೆ. ಸುಮಾರು ಹೊತ್ತು ಎಳ್ಕೊಂಡು ಹೋಗೋದಂತೂ ಕನ್ಫರ್ಮೇ. ಏನಕ್ಕೆ ಅಂತಂದರೆ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದೇ ತಪ್ಪಿರೋದು. ಸುಮ್ಮನೆ ಇಲ್ಲಿ ಕೊಟ್ಟಿದ ತಕ್ಷಣ ತರಕಾರಿನ ಕಟ್ ಮಾಡಿಕೊಟ್ಟಿದ್ರೆ ಅವರು ಕೂಡ ಏನೂ ಮಾಡ್ತಿರಲ್ಲ, ಸುಮ್ಮನೆ ಗಂಜಿ ಮಾಡಿರೋರು ಕೊಟ್ಟಿರೋರು. ಇವಾಗಲೂ ಇಲ್ಲಿ ಒಳ್ಳೆಯವರಾಗಿದ್ರೂ ಕೂಡ ತಪ್ಪು, ಕೆಟ್ಟವರಾಗಿದ್ರೂ ಕೂಡ ಇಲ್ಲಿ ತಪ್ಪು ಅನ್ನೋ ರೀತಿ ಇಲ್ಲಿ ಡಿಸ್ಕಷನ್ ನಡೀತಿದೆ. ಅದೇನೋ ಗೊತ್ತಿಲ್ಲ, ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇಲ್ಲಿ ರಕ್ಷಿತ್ ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ಸಮಾಧಾನನೇ ಇರಲ್ಲ ಅಂತ ಕಾಣುತ್ತೆ. ನಿದ್ದೆನೂ ಕೂಡ ಇಲ್ಲಿ ಬರಲ್ಲ ಅಂತ ಕಾಣಿಸುತ್ತೆ. ಒಟ್ಟಿನಲ್ಲಿ ದಿಸಕ್ಕೆ ಒಂದು ದಿವಸ ಆದರೂ ಕೂಡ ಇಲ್ಲಿ ಒನ್ ಟೈಮ್ ಆದರೂ ಕೂಡ ಇಲ್ಲಿ ರಕ್ಷಿತ್ ಅವ್ರ ಬಗ್ಗೆ ಮಾತಾಡಬೇಕು. ಅವಾಗೇ ಇಲ್ಲಿ ಅವ್ರಿಗೆ ತಿಂದ ಅನ್ನ ಜೀರ್ಣ ಆಗೋದು ಕೂಡ ಅಂತ ಇಲ್ಲಿ ಅನಿಸುತ್ತೆ. ಆಲ್ಮೋಸ್ಟ್ ರಾಶಿಕಾ ಅವರು ಯಾರ ತಂಟೆಗೂ ಇಲ್ಲಿ ಹೋಗ್ತಾ ಇರಲಿಲ್ಲ. ಈ ನಾಮಿನೇಷನ್ ಪ್ರಕ್ರಿಯೆ ಯಾವಾಗ ಸ್ಟಾರ್ಟ್ ಆಯಿತೋ ಅವಾಗ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಸ್ವಲ್ಪ ಇಲ್ಲಿ ಬ್ಲೇಮ್ ಮಾಡೋಕ್ಕೆ ಅವರು ಕೂಡ ಸ್ಟಾರ್ಟ್ ಮಾಡಿದ್ರು. ಸದ್ಯ ಈಗ ಅವ್ರ ಜೊತೆ ಈಗ ಸೂರಜ್ ಅವರು ಕೂಡ ಇಲ್ಲಿ ನಿಂತಿದ್ದಾರೆ. ಇದ್ರ ಬಗ್ಗೆ ರಕ್ಷಿತ್ ಅವ್ರ ಬಗ್ಗೆ ಮಾತಾಡ್ತಾ ಏನ್ ಹೇಳಿದ್ರು ಅಂತಂದ್ರೆ, ಚಿಕ್ಕ ಹುಡುಗಿ ಅಂತ ಟೈಟಲ್ ಕೊಟ್ಕೊಂಡ ಪಾಪು ಅಂತ ಮಾಡ್ತಾರೆ ಗೊತ್ತಾ, ನಂಗೆ ತುಂಬಾ ಇರಿಟೇಟಿಂಗ್ ಆಗುತ್ತೆ. ಏನೋ ಗೊತ್ತಾಗಲ್ಲ ಅಂತದ್ದೇನಿಲ್ಲ. ಇಲ್ಲಿ ತುಂಬಾ
ಸ್ಮಾರ್ಟ್ ಆಗಿ ಪ್ಲೇ ಮಾಡ್ತಿರೋದು ಇಲ್ಲಿ ರಕ್ಷಿತಾ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ ಚಿಕ್ಕೋಳು ಅನ್ನೋ ಟೈಟಲ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಇವಳಿಗೆ ಅಂತ ಅಂದ್ಬಿಟ್ಟು ರಾಶಿಕ್ ಅವ್ರು ಹೇಳ್ತಾರೆ ಸೂರಜ್ ಅವ್ರ ಹತ್ರ. ಆಲ್ಮೋಸ್ಟ್ ಚಿಕ್ಕೋರು ಅಂತ ಹೇಳಿದ್ರೆ ಚಿಕ್ಕೋರು, ಇನ್ನೇನು ಇದರಲ್ಲಿ ಟೈಟಲ್ ಕೊಡೋದು, ಚಿಕ್ಕೋರು ಅಂತಾನೆ ಇಲ್ಲಿ ಕರಿಬೇಕು. ಅದೇ ಹೇಳಲ್ವಾ, ಕೆಲವೊಮ್ಮೆ ಚಿಕ್ಕೋರಾಗಿದ್ರು ತಪ್ಪಾಗುತ್ತೆ, ದೊಡ್ಡೋರಾಗಿದ್ರು ಕೂಡ ಇಲ್ಲಿ ತಪ್ಪಾಗುತ್ತೆ. ಇಲ್ಲಿ ದೊಡ್ಡೋರು ತಪ್ಪು ಮಾಡಿದ್ರೆ ಇಷ್ಟೊಂದು ದೊಡ್ಡ ಏಜ್ ಆಗಿದೆ, ದೊಡ್ಡೋರಿದ್ದಾರೆ, ಈ ರೀತಿ ಮಾತಾಡ್ಬಿಟ್ರಲ್ಲ ಅಂತ ಅಂತಾರೆ. ಚಿಕ್ಕೋರಿದ್ರು ಕೂಡ ಇಲ್ಲಿ ಅರ್ಥ ಮಾಡ್ಕೊಂತಾರವಲ್ಲಪ್ಪ, ಮಾತಾಡೋದು ಹೇಗೆ ಅಂತ ಗೊತ್ತಿಲ್ವಲ್ಲಪ್ಪ ಅಂತ ಅಂತಾರೆ. ಇವ್ರುಗಳಿಗೆ ಹೇಗಿದ್ರು ಕೂಡ ತೊಂದರೆ ಅಂತಾನೆ ಹೇಳ್ಬೋದು. ಇಲ್ಲಿ ಸುಮಾರು 24 ವರ್ಷ ಅಂತ ಅಂದ್ಬಿಟ್ಟು ರಾಶಿಕ್ ಅವರೇ ಹೇಳ್ತಾರೆ, ರಕ್ಷಿತ್ ಅವ್ರ ಏಜ್ ಬಂದ್ಬಿಟ್ಟು 24 ವರ್ಷ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಏನೂ ಗೊತ್ತಾಗಲ್ಲ ಅನ್ನೋದು ಏನೂ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ರಕ್ಷಿತ್ ಅವ್ರಿಗೆ ಏನೂ ಗೊತ್ತಾಗಲ್ಲ ಅನ್ನೋ ಥರ ಏನೂ ಇಲ್ಲ, ಇವರು ಎಲ್ಲರಿಗಿಂತ ಇಲ್ಲಿ ಸ್ಮಾರ್ಟ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವರು ಹೇಳ್ತಾರೆ. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗಿದಾಗ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಸೂರಜ್ ಅವರು. ರಕ್ಷಿತ್ ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಕೂಡ ಅವ್ರಿಗೆ ಗೊತ್ತು, ಬಟ್ ಈ ರೀತಿಯಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ, ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾ ಇದ್ದಾರೆ. ಇದು ಯಾವ ಮಟ್ಟಿಗೆ ಹೋಗಿ ನಿಲ್ಲುತ್ತೋ ಅಂತ ಕೂಡ ಇಲ್ಲಿ ಕಾದು ನೋಡಬೇಕು. ಯಾಕಂತಂದ್ರೆ ರಕ್ಷಿತ್ ಅವ್ರ ಬಗ್ಗೆ ಇವರಿಬ್ರು ಡಿಸ್ಕಷನ್ ಮಾಡೋ ಒಂದು ಸಿಚುವೇಶನೇ ಅಲ್ಲಿ ಕ್ರಿಯೇಟ್ ಆಗಿರಲಿಲ್ಲ. ಸುಮ್ಮನೆ ಇಲ್ಲಿ ಮಾತಾಡ್ತಾವ್ರೆ, ಅವ್ರು ಚಿಕ್ಕೋಳು ಅಂತ ಅಂದ್ಬಿಟ್ಟು ಇಲ್ಲಿ ಟೈಟಲ್ ಕಾರ್ಡ್ ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಏನೂ ಗೊತ್ತಾಗಲ್ಲ, ಪಾಪ ಅಂತ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವರೇ ಹೇಳಿದ್ರು. ನೋಡೋಣ ಇವತ್ತು ಇದು ನೋಡಿದ್ರೆ ಗೊತ್ತಾಗುತ್ತೆ, ಇದು ತೋರಿಸ್ತಾರ ಅಥವಾ ಕಟ್ ಮಾಡಿ ಹಾಕ್ತಾರ ಅಂತ ಅಂದ್ಬಿಟ್ಟು. ಮತ್ತೆ ಇಲ್ಲಿ ರಾಶಿಕ್ ಅವರು ಇನ್ನೊಂದು ವರ್ಡ್ ಹೇಳ್ತಾರೆ, ಮಗು, ಕಂದ, ಪಾಪ ಅಂತ ಅಂದ್ಬಿಟ್ಟು ಇವ್ರನ್ನ ಕರೀತಾರೆ. ಇಲ್ಲಿ ಆಲ್ಮೋಸ್ಟ್ ಧ್ರುವಂತವ್ರು ಕೂಡ ಇಲ್ಲಿ ಹೇಳು ಕಂದ, ಮಾಡು ಕಂದ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಯಾಕಂದ್ರೆ ಚಿಕ್ಕೋಳಲ್ವಾ, ತಂಗಿ ತರ ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ರು. ಅವ್ರು ಮಾತಾಡ್ಬೇಕಾದ್ರು ಇಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಅಷ್ಟೇ, ಹೇಳು ಕಂದ ಅಂತ ಅಂದ್ಬಿಟ್ಟು ಫಸ್ಟಿಗೆ ಮಾತಾಡ್ತಿದ್ರು, ಆನಂತರ ಅದು ಬೇರೆ ಲೆವೆಲ್ಗೆ ಮಾತಾಡೋಕೆ ಸ್ಟಾರ್ಟ್ ಆಯಿತು. ಈ ರೀತಿಯಾಗಿ ಕರೆಯೋದು ಅವ್ರಿಗೆ ಇರಿಟೇಟಿಂಗ್ ಆಗುತ್ತಂತೆ. ಏನಕ್ಕೆ ಇರಿಟೇಷನ್ ಮಾಡ್ಕೋಬೇಕು, ಚಿಕ್ಕವ್ರಿಗೆ ಆದರೆ ಏನೇ ಬಾರೆ ಅಂತಾರೆ ಏಕ್ವಚನಲ್ಲೇ ಮಾತಾಡ್ಬೇಕಾ. ಈ ರಾಶಿಕ ಅವ್ರು ಹೇಳ್ತಿರೋದು ಅದೇ ರೀತಿ. ಇಲ್ಲಿ ರಕ್ಷಿತಾ ಅವ್ರನ್ನ ಮಗು, ಕಂದ ಅಂತಂದ್ಬಿಟ್ಟು ಕರಿಬಾರ್ದಂತೆ. ಈ ತರ ಕರಿತಿರೋದು ಅವ್ರಿಗೆ ಇರಿಟೇಷನ್ ಆಗ್ತಿದೆ ಅಂತೆ. ನಿಜವಾಗ್ಲೂ ಕೂಡ ಇದನ್ನ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಕೇಳಬೇಕು, ರಕ್ಷಿತಾ ಅವ್ರನ್ನ ಏನಂತ ಕರಿಬೇಕು ಅಂತಂದ್ಬಿಟ್ಟು ಕೇಳಬೇಕು. ಅವಾಗ ಎಸ್ಆರ್ನೋ ಕ್ವಶನ್ ಇರ್ಬೋದು ಅಥವಾ ಬೈಯೋದೊಂದು ಇರ್ಬೋದು, ಯಾವುದೇ ಒಂದಾದ್ರೂ ಕೂಡ ಈ ರೀತಿಯಾಗಿ ಕೇಳಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಅವರ ಒಂದು ಮನಸ್ಸಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಬಂದೇ ಬರುತ್ತೆ. ನೋಡೋಣ ಇಲ್ಲಿ ಏನಂತ ಈ ಒಂದು ಕ್ವಶನ್ ರೇಸ್ ಆದ್ರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ರಕ್ಷಿತ್ ಅವ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಇಲ್ಲದೆ ಇರೋ ಮಾತುಗಳನ್ನ ಇಲ್ಲಿ ಆಡ್ತಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ರಾಶಿಕ್ ಅವರು ಈ ಒಂದು ವಿಚಾರ ಡಿಸ್ಕಷನ್ ಮಾಡೋದೇ ಬೇಕಾಗಿರಲಿಲ್ಲ. ಸೂರಜ್ ಅವ್ರ ಜೊತೆ ಕೂತ್ಕೊಂಡು ಇರಿಟೇಷನ್ ಆಗುತ್ತೆ ಅಂತ ಹೇಳಿದ್ದು ತುಂಬಾನೇ ಬೇಜಾರು ಕೂಡ ಆಗುತ್ತೆ. ಚಿಕ್ಕವರಿಗೆ ಪ್ರೀತಿಯಿಂದ ಏನು ಕರಿಬೇಕೋ ಅವ್ರವ್ರು ಕರೀತಾರೆ. ಇಲ್ಲಿ ಅವ್ರಿಗೇನ ಕರಿ ಅಂತ ಹೇಳಿದ್ರೆ, ನೀನು ಕೂಡ ನನ್ನ ಕಂದ, ಮುದ್ದು ಅಂತ ಕರಿ ಅಂತ ಹೇಳಿದ್ರೆ ರಕ್ಷಿತ್ ಅವರು ಏನೂ ಹೇಳಿಲ್ಲ. ಬಟ್ ಆದರೆ ಇರಿಟೇಷನ್ ಆಗುತ್ತೆ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಹೇಳಿದ್ರು. ಮತ್ತು ಇಲ್ಲಿ ಧ್ರುವಂತವ್ರ ಬಗ್ಗೆ ಕೂಡ ಇಲ್ಲಿ ಮಾತಾಡಿದ್ರು, ರಾಶಿಕ್ ಅವರು ಕೂಡ ಮಾತಾಡಿದ್ರು, ಮತ್ತು ಇಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಮಾತಾಡಿದ್ರು. ಧ್ರುವಂತವರು ಇಲ್ಲಿ ಇಂಡಿವಿಜುವಲ್ ಗೇಮು ಆಡ್ತಾನೆ ಇಲ್ಲ, ಒಂದು ಮಲ್ಲಮ್ಮ ಅವ್ರ ಜೊತೆ ಆಡ್ತಾ ಇದ್ದಾರೆ, ಸೇಫ್ ಆಗಿರ್ಬೇಕು ಅಂತಂದ್ಬಿಟ್ಟು. ಮತ್ತೆ ರಕ್ಷಿತ್ ಅವ್ರ ಯೂಸ್ ಮಾಡ್ಕೊತಿದ್ದಾರೆ ಅಂತಂದ್ಬಿಟ್ಟು ಮಾತಾಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರನ್ನ ಯೂಸ್ ಮಾಡ್ಕೊತಿದ್ದಾರೆ ಅಂತಂದ್ಬಿಟ್ಟು ಸದ್ಯ ಅವರಿಬ್ರು ಡಿಸ್ಕಷನ್ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ಇರಿಟೇಷನ್ ಆಗ್ತಿದೆ ಅಂತ ಕೂಡ ಇಲ್ಲಿ ಮಾತಾಡ್ತಿದ್ದಾರೆ. ಸದ್ಯ ಈಗ ಎಲ್ಲರೂ ಮನಸ್ಸನ್ನ ಗೆದ್ದಿರೋದಾರಪ್ಪ ಅಂತಂದ್ರೆ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಿರೋ ಸೂರಜ್ ಅವ್ರು ಕೊಂಡ್ರೆ ಎಲ್ರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ಹುಡುಗಿರಿಗೆ ಇಷ್ಟ ಆಗ್ತದೆ. ಬಟ್ ಅವ್ರ ವ್ಯಕ್ತಿತ್ವ ಇಲ್ಲಿ ಒಂದು ಆಟದಲ್ಲಿ ಗೊತ್ತಾಯ್ತು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಒಂದು ವೇಳೆ ಇವ್ರ ವ್ಯಕ್ತಿತ್ವ ಏನಾದರೂ ಹಾಳಾದ್ರೆ ಇದಕ್ಕೆ ರಾಶಿಕ್ ಅವರೇ ಕಾರಣ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬೇಡದೇ ಇರೋ ವಿಚಾರಗಳ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡಿಬಿಟ್ಟು ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ ಈ ಒಂದು ವಿಟಿ ಪ್ಲೇ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಮೆಸ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.